ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದ್ರೆ ಮತ್ತೊಂದೆಡೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನ ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ಬೆಂಬಲಿಗರು ದೆಹಲಿ ಯಾತ್ರೆಯನ್ನ ಮಾಡಿ ಮುಗಿಸಿ ಬಂದಿದ್ರು. ಇತ್ತ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಗಿಳಿಶಾಸ್ತ್ರವನ್ನ ಕೀಳೋ ಮೂಲಕ ವ್ಯಂಗ್ಯವನ್ನ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವ್ಯಂಗ್ಯವನ್ನ ಮಾಡ್ತಾ ಇರುವಂತದ್ದು, ಅಂದ್ರೆ ಗಿಳಿಶಾಸ್ತ್ರವನ್ನ ಕೇಳಿದ್ದಾರೆ. ಇನ್ನು ಗಿಳಿಶಾಸ್ತ್ರವನ್ನ ಯಾಕಾಗಿ ಕೇಳ್ತಾ ಇರುವಂತದ್ದು, ಅದ್ರ ಜೊತೆಗೆ ಗಿಳಿಶಾಸ್ತ್ರದಲ್ಲಿ ಏನ್ ಬಂತು ಅನ್ನೋದನ್ನ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಗಿಳಿಶಾಸ್ತ್ರನ ಯಾಕಾಗಿ ಕೇಳಿದ್ರಿ? ಸರ್, ಗಿಣಿಶಾಸ್ತ್ರ ಏನಕ್ಕೆ ಕೇಳೋದು ಅಂತಂದರೆ, ಕಳೆದ ವಾರ ಡಿ.ಕೆ. ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಿ ಜೆ ಪಿಯವ್ರು ಬೇಕಾದರೆ ಹೋಗಿ ಗಿಣಿಶಾಸ್ತ್ರದೊಂದು ಕೇಳಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಅವ್ರ ಮಾತಿಗೆ ಗೌರವ ಇಟ್ಟು ಅವ್ರ ಮೇಲೆ ಒಂದು ಗೌರವ ಇಟ್ಕೊಂಡು ಇವತ್ತು ಬೆಳಗ್ಗೆನೇ ಗಿಳಿಶಾಸ್ತ್ರ ಕೇಳಿದ್ದೀವಿ. ಗಿಳಿ ಹೇಳ್ತು, ನಾವು ಹೇಳೋ ಮಾತಲ್ಲ, ಗಿಳಿ ಹೇಳ್ತು. ಮೊದಲನೇ ಸರಿ ಓಪನ್ ಮಾಡಿದಾಗ ಬರೀ ಖಾಲಿ ಚೊಂಬಂತು. ಎರಡನೇ ಸರಿ ಇವರೇ ಮುಖ್ಯಮಂತ್ರಿ ಆಗ್ತಾರಾ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಮುಂದುವರಿತಾರ, ಅಥವಾ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಎರಡನೇ ಸರಿ ಕೇಳಿದಾಗ ಖಾಲಿ ಚೆಂಡು ಹೂವು ಬಂತು. ಕಿವಿಗೆ ಈ ರೈತರಿಗೆ, ಕರ್ನಾಟಕ ಜನತೆಗೆ ಕಿವಿಗೆ ಹೂವು ಮುಡಿಸ್ತಾರೆ ಅಂತೇಳಿ ಹೂವು ಬಂತು. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ, ಡಿ.ಕೆ. ಶಿವಕುಮಾರ್ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋದು ಗಿಣಿ ಶಾಸ್ತ್ರದ ಪ್ರಕಾರ ಆಗುದಿಲ್ಲ ಅಂತ ಹೇಳಿ ನಮ್ಮ ಅನಿಸಿಕೆ ಅಂತ ಗಿಳಿ ಹೇಳ್ತಾ ಇದೆ. ಸರ್, ಬೆಳಗ್ಗೆ ಎದ್ರೆ ಇದೇ ವಿಚಾರ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದು ನೀವೇನ್ ಹೇಳ್ತೀರಿ? ಏನಕ್ಕೆ ಅಂದರೆ, ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಈ ಅಭಿವೃದ್ಧಿ ಅಂತನೋದು ಮರೀಚಿಕೆ ಆಗ್ಬಿಟ್ಟಿದೆ. ಎಲ್ಲ ಕಡೆನೂ ಎಲ್ಲ ಅವ್ಯವಸ್ಥೆಗಳು ತಾಂಡವಾಡ್ತದೆ. ರಸ್ತೆ ಗುಂಡಿ ಮುಚ್ಚೋಕ್ಕೆ ಇವತ್ತು ದುಡ್ಡಿಲ್ಲ, ಖಜಾನೆ ಖಾಲಿ ಖಾಲಿ. ಕಾಂಗ್ರೆಸ್ ಶಾಸಕರು ಮಂತ್ರಿಗಳೆಲ್ಲ ಫುಲ್ ಜಾಲಿ ಆ ರೀತಿ ಆಗ್ಬಿಟ್ಟಿದ್ದಾರೆ. ಸರ್ವರ ಅಭಿವೃದ್ಧಿ ನಮ್ಮ ಮಂತ್ರ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಖಜಾನೆ ಖಾಲಿ ಮಾಡಿಕೊಂಡು ಇವತ್ತು ರೈತರುಗಳನ್ನ ಬೀದಿಗೆ ತಳ್ಳು ತಮಾಷೆ ನೋಡ್ತಿರ್ತಕ್ಕಂಥ ಸರ್ಕಾರ ಯಾರೇ ಮುಖ್ಯಮಂತ್ರಿಗಳಾದ್ರೂ ಇದೇ ಪಾಡು ಅನ್ನೋ ಒಂದು ಮುನ್ಸೂಚನೆ ಸಿಕ್ತು. ಅಭಿವೃದ್ಧಿ ಇವತ್ತು ಮರೀಚಿಕೆ ಆಗ್ಬಿಟ್ಟಿದೆ. ಅವ್ರ ಕಿತ್ತಾಟ ಆಂತರಿಕ, ಯಾರೇ ಮುಖ್ಯಮಂತ್ರಿ ಆಗ್ಬೋದು, ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಈ ಸರ್ಕಾರ. ಯಾಕೆಂದರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು, ಬಿ ಜೆ ಪಿಯವ್ರಿಗೆ ವ್ಯಂಗ್ಯಭರಿತವಾದ ಒಂದು ಮಾತನ್ನು ಕೇಳಿದರು, ಬೇಕಾದರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಬಿ ಜೆ ಪಿಯವರು ಗಿಳಿಶಾಸ್ತ್ರ ಕೇಳಿ ಅಂತೇಳಿ. ಅದಕ್ಕೆ ನಾವು ಕೌಂಟ್ರಾಗಿ ಇವತ್ತು ಗಿಳಿಶಾಸ್ತ್ರ ಕೇಳಿದ್ವಿ. ಗಿಳಿನೂ ಕೂಡ ಒಂದು ಚೊಂಬು ಮತ್ತು ಹೂವನ್ನ ತೆಗೆದು ನಮ್ಮ ಕೈಲಿಟ್ಟಿದೆ. ಇದೇ ಕನ್ನಡಿಗರಿಗೆ ನಂಬಿ ಮತ ಹಾಕ್ತಂಥ ಮತದಾರರಿಗೆ ಕಿವಿಗೆ ಹೂವು, ಕನ್ನಡಿಗರ ಕೈಗೆ ಚೊಂಬು ಕೊಟ್ಟಿದೆ ಅಂತೇಳಿ ಗಿಳಿನೂ ಹೇಳಿದೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಬಿಜೆಪಿ ಅವರು ಗಿಳಿಶಾಸ್ತ್ರ ಕೇಳಲಿ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಮಂಡ್ಯದಲ್ಲಿ ಗಿಳಿಶಾಸ್ತ್ರವನ್ನ ಕೇಳಿದೀವಿ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇರುವಂತದ್ದು. ಆ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ವ್ಯಂಗ್ಯವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದ್ರೆ ಮತ್ತೊಂದೆಡೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನ ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ಬೆಂಬಲಿಗರು ದೆಹಲಿ ಯಾತ್ರೆಯನ್ನ ಮಾಡಿ ಮುಗಿಸಿ ಬಂದಿದ್ರು. ಇತ್ತ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಗಿಳಿಶಾಸ್ತ್ರವನ್ನ ಕೀಳೋ ಮೂಲಕ ವ್ಯಂಗ್ಯವನ್ನ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವ್ಯಂಗ್ಯವನ್ನ ಮಾಡ್ತಾ ಇರುವಂತದ್ದು, ಅಂದ್ರೆ ಗಿಳಿಶಾಸ್ತ್ರವನ್ನ ಕೇಳಿದ್ದಾರೆ. ಇನ್ನು ಗಿಳಿಶಾಸ್ತ್ರವನ್ನ ಯಾಕಾಗಿ ಕೇಳ್ತಾ ಇರುವಂತದ್ದು, ಅದ್ರ ಜೊತೆಗೆ ಗಿಳಿಶಾಸ್ತ್ರದಲ್ಲಿ ಏನ್ ಬಂತು ಅನ್ನೋದನ್ನ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಗಿಳಿಶಾಸ್ತ್ರನ ಯಾಕಾಗಿ ಕೇಳಿದ್ರಿ? ಸರ್, ಗಿಣಿಶಾಸ್ತ್ರ ಏನಕ್ಕೆ ಕೇಳೋದು ಅಂತಂದರೆ, ಕಳೆದ ವಾರ ಡಿ.ಕೆ. ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಿ ಜೆ ಪಿಯವ್ರು ಬೇಕಾದರೆ ಹೋಗಿ ಗಿಣಿಶಾಸ್ತ್ರದೊಂದು ಕೇಳಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಅವ್ರ ಮಾತಿಗೆ ಗೌರವ ಇಟ್ಟು ಅವ್ರ ಮೇಲೆ ಒಂದು ಗೌರವ ಇಟ್ಕೊಂಡು ಇವತ್ತು ಬೆಳಗ್ಗೆನೇ ಗಿಳಿಶಾಸ್ತ್ರ ಕೇಳಿದ್ದೀವಿ. ಗಿಳಿ ಹೇಳ್ತು, ನಾವು ಹೇಳೋ ಮಾತಲ್ಲ, ಗಿಳಿ ಹೇಳ್ತು. ಮೊದಲನೇ ಸರಿ ಓಪನ್ ಮಾಡಿದಾಗ ಬರೀ ಖಾಲಿ ಚೊಂಬಂತು. ಎರಡನೇ ಸರಿ ಇವರೇ ಮುಖ್ಯಮಂತ್ರಿ ಆಗ್ತಾರಾ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಮುಂದುವರಿತಾರ, ಅಥವಾ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಎರಡನೇ ಸರಿ ಕೇಳಿದಾಗ ಖಾಲಿ ಚೆಂಡು ಹೂವು ಬಂತು. ಕಿವಿಗೆ ಈ ರೈತರಿಗೆ, ಕರ್ನಾಟಕ ಜನತೆಗೆ ಕಿವಿಗೆ ಹೂವು ಮುಡಿಸ್ತಾರೆ ಅಂತೇಳಿ ಹೂವು ಬಂತು. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ, ಡಿ.ಕೆ. ಶಿವಕುಮಾರ್ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋದು ಗಿಣಿ ಶಾಸ್ತ್ರದ ಪ್ರಕಾರ ಆಗುದಿಲ್ಲ ಅಂತ ಹೇಳಿ ನಮ್ಮ ಅನಿಸಿಕೆ ಅಂತ ಗಿಳಿ ಹೇಳ್ತಾ ಇದೆ. ಸರ್, ಬೆಳಗ್ಗೆ ಎದ್ರೆ ಇದೇ ವಿಚಾರ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದು ನೀವೇನ್ ಹೇಳ್ತೀರಿ? ಏನಕ್ಕೆ ಅಂದರೆ, ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಈ ಅಭಿವೃದ್ಧಿ ಅಂತನೋದು ಮರೀಚಿಕೆ ಆಗ್ಬಿಟ್ಟಿದೆ. ಎಲ್ಲ ಕಡೆನೂ ಎಲ್ಲ ಅವ್ಯವಸ್ಥೆಗಳು ತಾಂಡವಾಡ್ತದೆ. ರಸ್ತೆ ಗುಂಡಿ ಮುಚ್ಚೋಕ್ಕೆ ಇವತ್ತು ದುಡ್ಡಿಲ್ಲ, ಖಜಾನೆ ಖಾಲಿ ಖಾಲಿ. ಕಾಂಗ್ರೆಸ್ ಶಾಸಕರು ಮಂತ್ರಿಗಳೆಲ್ಲ ಫುಲ್ ಜಾಲಿ ಆ ರೀತಿ ಆಗ್ಬಿಟ್ಟಿದ್ದಾರೆ. ಸರ್ವರ ಅಭಿವೃದ್ಧಿ ನಮ್ಮ ಮಂತ್ರ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಖಜಾನೆ ಖಾಲಿ ಮಾಡಿಕೊಂಡು ಇವತ್ತು ರೈತರುಗಳನ್ನ ಬೀದಿಗೆ ತಳ್ಳು ತಮಾಷೆ ನೋಡ್ತಿರ್ತಕ್ಕಂಥ ಸರ್ಕಾರ ಯಾರೇ ಮುಖ್ಯಮಂತ್ರಿಗಳಾದ್ರೂ ಇದೇ ಪಾಡು ಅನ್ನೋ ಒಂದು ಮುನ್ಸೂಚನೆ ಸಿಕ್ತು. ಅಭಿವೃದ್ಧಿ ಇವತ್ತು ಮರೀಚಿಕೆ ಆಗ್ಬಿಟ್ಟಿದೆ. ಅವ್ರ ಕಿತ್ತಾಟ ಆಂತರಿಕ, ಯಾರೇ ಮುಖ್ಯಮಂತ್ರಿ ಆಗ್ಬೋದು, ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಈ ಸರ್ಕಾರ.
ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಬಿಜೆಪಿ ಅವರಿಗೆ ವ್ಯಂಗ್ಯಭರಿತವಾದ ಒಂದು ಮಾತನ್ನು ಕೇಳಿದ್ರು, ಬೇಕಾದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಬಿಜೆಪಿ ಅವರು ಗಿಳಿ ಶಾಸ್ತ್ರ ಕೇಳಿ ಅಂತೇಳಿ. ಅದಕ್ಕೆ ನಾವು ಕೌಂಟರ್ ಆಗಿ ಇವತ್ತು ಗಿಳಿ ಶಾಸ್ತ್ರ ಕೇಳಿದ್ವಿ. ಗಿಳಿನೂ ಕೂಡ ಒಂದು ಚೊಂಬು ಮತ್ತೆ ಹೂವನ್ನ ತೆಗೆದು ನಮ್ಮ ಕೈಲಿಟ್ಟಿದೆ. ಇದೇ ಕನ್ನಡಿಗರಿಗೆ ನಂಬಿ ಮತ ಹಾಕ್ತಂತ ಮತದಾರರಿಗೆ ಕಿವಿಗೆ ಹೂವು, ಕನ್ನಡಿಗರ ಕೈಗೆ ಚೊಂಬು ಕೊಟ್ಟಿದೆ ಅಂತೇಳಿ ಗಿಳಿನೂ ಹೇಳಿದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಬಿಜೆಪಿಯವರು ಗಿಳಿ ಶಾಸ್ತ್ರ ಕೇಳಲಿ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಮಂಡ್ಯದಲ್ಲಿ ಗಿಳಿ ಶಾಸ್ತ್ರವನ್ನ ಕೇಳಿದೀವಿ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇರುವಂತದ್ದು. ಆ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ವ್ಯಂಗ್ಯವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದ್ರೆ, ಮತ್ತೊಂದೆಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಯನ್ನ ಗಿಟ್ಟಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ಬೆಂಬಲಿಗರು ದೆಹಲಿ ಯಾತ್ರೆಯನ್ನ ಮಾಡಿ ಮುಗಿಸಿ ಬಂದಿದ್ರು. ಇತ್ತ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಗಿಳಿ ಶಾಸ್ತ್ರವನ್ನ ಕೇಳೋ ಮೂಲಕ ವ್ಯಂಗ್ಯವನ್ನ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವ್ಯಂಗ್ಯವನ್ನ ಮಾಡ್ತಾ ಇರುವಂತದ್ದು, ಅಂದ್ರೆ ಗಿಳಿಶಾಸ್ತ್ರವನ್ನ ಕೇಳಿದ್ದಾರೆ. ಇನ್ನು ಗಿಳಿಶಾಸ್ತ್ರವನ್ನ ಯಾಕಾಗಿ ಕೇಳ್ತಾ ಇರುವಂತದ್ದು, ಅದ್ರ ಜೊತೆಗೆ ಗಿಳಿಶಾಸ್ತ್ರದಲ್ಲಿ ಏನ್ ಬಂತು ಅನ್ನೋದನ್ನ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಗಿಳಿಶಾಸ್ತ್ರನ ಯಾಕಾಗಿ ಕೇಳಿದ್ರಿ? ಸರ್, ಗಿಣಿಶಾಸ್ತ್ರ ಏನಕ್ಕೆ ಕೇಳೋದು ಅಂತಂದರೆ, ಕಳೆದ ವಾರ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಬಿ ಜೆ ಪಿಯವ್ರು ಬೇಕಾದರೆ ಹೋಗಿ ಗಿಣಿಶಾಸ್ತ್ರದವನ್ನು ಕೇಳಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಅವ್ರ ಮಾತಿಗೆ ಗೌರವ ಇಟ್ಟು ಅವ್ರ ಮೇಲೆ ಒಂದು ಗೌರವ ಇಟ್ಕೊಂಡು ಇವತ್ತು ಬೆಳಗ್ಗೆನೇ ಗಿಳಿ ಶಾಸ್ತ್ರ ಕೇಳಿದ್ದೀವಿ. ಗಿಳಿ ಹೇಳ್ತು, ನಾವು ಹೇಳೋ ಮಾತಲ್ಲ, ಗಿಳಿ ಹೇಳ್ತು. ಮೊದಲನೇ ಸರಿ ಓಪನ್ ಮಾಡಿದಾಗ ಬರೀ ಖಾಲಿ ಚೊಂಬಂತು. ಎರಡನೇ ಸರಿ ಇವರೇ ಮುಖ್ಯಮಂತ್ರಿ ಆಗ್ತಾರಾ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಮುಂದುವರಿತಾರ, ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಎರಡನೇ ಸರಿ ಕೇಳಿದಾಗ ಖಾಲಿ ಚೆಂಡು ಹೂವು ಬಂತು. ಕಿವಿಗೆ ಈ ರೈತರಿಗೆ, ಕರ್ನಾಟಕ ಜನತೆಗೆ ಕಿವಿಗೆ ಹೂವು ಮುಡಿಸ್ತಾರೆ ಅಂತೇಳಿ ಹೂವು ಬಂತು. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋದು ಗಿಣಿ ಶಾಸ್ತ್ರದ ಪ್ರಕಾರ ಆಗುದಿಲ್ಲ ಅಂತ ಹೇಳಿ ನಮ್ಮ ಅನಿಸಿಕೆ ಅಂತ ಗಿಳಿಗೆ ಹೇಳ್ತಾ ಇದೆ. ಸರ್, ಬೆಳಗ್ಗೆ ಎದ್ರೆ ಇದೇ ವಿಚಾರ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಅನ್ನೋದು ನೀವೇನ್ ಹೇಳ್ತೀರಿ? ಏನಕ್ಕೆ ಅಂದರೆ, ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಈ ಅಭಿವೃದ್ಧಿ ಅಂತನೋದು ಮರೀಚಿಕೆ ಆಗ್ಬಿಟ್ಟಿದೆ. ಎಲ್ಲ ಕಡೆನೂ ಎಲ್ಲ ಅವ್ಯವಸ್ಥೆಗಳು ತಾಂಡವಾಡ್ತದೆ. ರಸ್ತೆ ಗುಂಡಿ ಮುಚ್ಚೋಕ್ಕೆ ಇವತ್ತು ದುಡ್ಡಿಲ್ಲ, ಖಜಾನೆ ಖಾಲಿ ಖಾಲಿ. ಕಾಂಗ್ರೆಸ್ ಶಾಸಕರು ಮಂತ್ರಿಗಳೆಲ್ಲ ಫುಲ್ ಜಾಲಿ ಆ ರೀತಿ ಆಗ್ಬಿಟ್ಟಿದ್ದಾರೆ. ಸರ್ವರ ಅಭಿವೃದ್ಧಿ ನಮ್ಮ ಮಂತ್ರ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಖಜಾನೆ ಖಾಲಿ ಮಾಡಿಕೊಂಡು ಇವತ್ತು ರೈತರುಗಳನ್ನ ಬೀದಿಗೆ ತಳ್ಳು ತಮಾಷೆ ನೋಡ್ತಿರ್ತಕ್ಕಂಥ ಸರ್ಕಾರ ಯಾರೇ ಮುಖ್ಯಮಂತ್ರಿಗಳಾದ್ರೂ ಇದೇ ಪಾಡು ಅನ್ನೋ ಒಂದು ಮುನ್ಸೂಚನೆ ಸಿಕ್ತು. ಅಭಿವೃದ್ಧಿ ಇವತ್ತು ಮರೀಚಿಕೆ ಆಗ್ಬಿಟ್ಟಿದೆ. ಅವ್ರ ಕಿತ್ತಾಟ ಆಂತರಿಕ, ಯಾರೇ ಮುಖ್ಯಮಂತ್ರಿ ಆಗ್ಬೋದು, ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಈ ಸರ್ಕಾರ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು, ಬಿಜೆಪಿ ಅವರಿಗೆ ವ್ಯಂಗ್ಯಭರಿತವಾದ ಒಂದು ಮಾತನ್ನು ಕೇಳಿದ್ರು, ಬೇಕಾದರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಬಿಜೆಪಿ ಅವರು ಗಿಳಿ ಶಾಸ್ತ್ರ ಕೇಳಿ ಅಂತೇಳಿ. ಅದಕ್ಕೆ ನಾವು ಕೌಂಟರ್ ಆಗಿ ಇವತ್ತು ಗಿಳಿ ಶಾಸ್ತ್ರ ಕೇಳಿದ್ವಿ. ಗಿಳಿನೂ ಕೂಡ ಒಂದು ಚೊಂಬು ಮತ್ತು ಹೂವನ್ನ ತೆಗೆದು ನಮ್ಮ ಕೈಲಿಟ್ಟಿದೆ. ಇದೇ ಕನ್ನಡಿಗರಿಗೆ ನಂಬಿ ಮತ ಹಾಕ್ತಂತ ಮತದಾರರಿಗೆ ಕಿವಿಗೆ ಹೂವು, ಕನ್ನಡಿಗರ ಕೈಗೆ ಚೊಂಬು ಕೊಟ್ಟಿದೆ ಅಂತೇಳಿ ಗಿಳಿನೂ ಹೇಳಿದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಬಿಜೆಪಿಯವರು ಗಿಳಿ ಶಾಸ್ತ್ರ ಕೇಳಲಿ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಮಂಡ್ಯದಲ್ಲಿ ಗಿಳಿ ಶಾಸ್ತ್ರವನ್ನ ಕೇಳಿದೀವಿ ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇರುವಂತದ್ದು. ಆ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ವ್ಯಂಗ್ಯವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.